ಧೈರ್ಯ ಅಂದರೆ ಭಯ ಇಲ್ಲದೆ ಬದುಕೋದು ಅಂತಲ್ಲ, ಭಯದ ನಡುವೆನೂ ಮುಂದೆ ಸಾಗೋದು ಅಂತ. ಇದು ಸೌಮ್ಯ ವಚನ. ವೆಲ್ಕಮ್ ಟು ಮೈ ಮಿನಿ ಬ್ಲಾಗು. ಇದು ಥರ್ಸ್ಡೇ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಕ್ಷಮೆ ಇರಲಿ. ಆ್ಯಸ್ ಯೂಶ್ವಲ್ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗೋ ಹಾದಿಯಲ್ಲಿ ರಾಯರ ಮಠ ಇದೆ. ಸೊ ಅಲ್ಲಿ ಒಂದು ಅಟೆಂಡೆನ್ಸ್ ಹಾಕಿ ರಾಯರ ದರ್ಶನ ಪಡೆದು ತೀರ್ಥ ಮಂತ್ರಾಕ್ಷತೆ ಇಸ್ಕೊಂಡು ಪ್ರಸಾದ ತೊಗೊಂಡು ಮನೆ ಕಡೆ ಹೊರಟೆ. ಅಲ್ಲಿ ಯಲಹಂಕ ಓಲ್ಡ್ ಟೌನ್ ಹತ್ರ ಒಂದು ಹೂವಿನ ಸಂತೆ ಅಥವಾ ಹೂವಿನ ಅಂಗಡಿ, ಫುಲ್ ಬರೀ ಹೂವೇ ಸಿಗುತ್ತೆ ಆ ಲೈನಲ್ಲಿ. ಅಲ್ಲಿ ಸರೌಂಡಿಂಗ್ಸಲ್ಲಿ ಇರೋರಿಗೆ ಗೊತ್ತಿರ್ಬೋದು. ಯೂಶ್ವಲಿ ನಾನು ತೊಗೊಂಡ್ರೆ 1 kg 1.5 kg ಹಾಗೆ ತೊಗೊಳ್ತೀನಿ. ಯಾಕೆಂದರೆ ದಿನ ಬಂದು ತೊಗೊಳ್ಲಿಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಒಂದೇ ಸಲ 1 kg ಹಂಗೆ ತೊಗೊಂಡು ಹೋಗ್ತೀನಿ. ಕಟ್ಟಿರೋದಕ್ಕಿಂತ ಬಿಡಿ ಹೂ ತೊಗೊಳ್ಳೋದು ಜಾಸ್ತಿ ನಮ್ಮಲ್ಲಿ. ಹಬ್ಬ ಹರಿದಿನ ಇದ್ದರೆ ಮಾತ್ರ ಕಟ್ಟಿದ ಹೂ ತೊಗೊಳ್ಳೋದು, ಅದರ್ವೈಸ್ ಬಿಡಿ ಹೂವನ್ನೇ ತೊಗೊಳ್ಳೋದು. ಅದನ್ನು ತೊಗೊಂಡು ಮನೆ ಕಡೆ ಹೊರಟೆ. ತುಂಬ ಟ್ರಾಫಿಕ್ ಇತ್ತು. ಒಂದು ಟೈಮಿಂಗ್ಸ್ 5:30 ಆಗಿದ ತಕ್ಷಣ ಯಲಹಂಕ ಕಡೆ ಎಲ್ಲ ತುಂಬ ಟ್ರಾಫಿಕ್ ಆಗಿಬಿಡುತ್ತೆ. ಸೊ ಟ್ರಾಫಿಕ್ಕಾಗಿ ದೇವಸ್ಥಾನಕ್ಕೆ ಹೋಗಿ ಹೂವು ತೊಗೊಂಡು ಮನೆಗೆ ಹೋಗೋಷ್ಟ್ರಲ್ಲಿ ತಡವಾಗಿತ್ತು. ಸೊ ಆಲ್ರೆಡಿ ಮಗಳು ಹೋಮ್ವರ್ಕ್ ಬರೀತಾ ಇದ್ಲು. ಅವಳಿಗೆ ಸ್ವಲ್ಪ ಡೌಟ್ ಇತ್ತು. ಮತ್ತು ಮನೇಲಿ ಆಲ್ರೆಡಿ ಕಾಫಿ ರೆಡಿ ಇತ್ತು. ಕಾಫಿ ಕುಡಿತಾ ಅವಳಿಗೆ ಸ್ವಲ್ಪ ಹೋಮ್ವರ್ಕ್ ಹೇಳ್ಕೊಡ್ತಾ ಇವತ್ತಿನ ದಿನ ಏನಿತ್ತು ಅಂತೆಲ್ಲ ಕೇಳ್ತಾ ಮಾತಾಡ್ತಾ ಸರಿ ಅಂತ ಹೇಳಿಬಿಟ್ಟು ಫ್ರೆಶ್ ಅಪ್ ಆಗೋಣ ಅಂತ. ಅದಕ್ಕಿಂತ ಮೊದಲು ಆ್ಯಕ್ಚುಲಿ ಬೆಳಗ್ಗೆ ನಾನು ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಲೇಟ್ ಆಯಿತು, ತಡವಾಯಿತು ಆಫೀಸ್ಗೆ ಅಂತ ಹೇಳಿಬಿಟ್ಟು ಸರಿ ಸಂಜೆ ಗೆಟ್ ಅನ್ರೆಡಿ ವಿತ್ ಮೀ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಅದನ್ನು ವಿಡಿಯೋ ಮಾಡಿಕೊಂಡೆ. ಸೊ ಫ್ರೆಶ್ ಅಪ್ ಎಲ್ಲ ಆಗಿ ಆ್ಯಂಡ್ ಅದಕ್ಕೆ ನಿಮ್ಮ ಪ್ರೋತ್ಸಾಹನೂ ಚೆನ್ನಾಗಿ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟು. ಸೊ ಅದು ಮುಗಿಸ್ಕೊಂಡಾದ್ಮೇಲೆ ಒಂದು ಹೇರ್ ಸಿರಮ್ ತರಿಸಿದ್ದೆ ಸ್ಕಂದಾಗೆ ಮತ್ತು ನನಗೆ ಅಂತ. ಅದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಅದು ಚೆನ್ನಾಗಿ ಪಾಸಿಟಿವ್ ರಿಸಲ್ಟ್ ಬಂದರೆ ನಾನು ಅದ್ರದ್ದು ರಿವ್ಯೂ ಶೇರ್ ಮಾಡ್ತೀನಿ ನಿಮಗೆ. ಆಮೇಲೆ ಅದು ವೃಂದಾಗೆ ಒಂದು ಹಲ್ಲು ಅಲ್ಲಾಡ್ತಿತ್ತು ಎದುರುಗಡೆದು. ಅದು ನಾವು ಯಾರು ತೆಗೆದ್ರೂ ಬೇಡ ಅಂತ ಹೇಳ್ತಾಳೆ. ಅವಳಿಗೆ ಸ್ಕಂದನೇ ತೆಗಿಬೇಕು ಅಂತ. ಸೊ ಅವನು ಅಂದರೆ ನಿಧಾನವಾಗಿ ತೆಗಿತಾನೆ ಅಂತ. ಸೊ ಸ್ವಲ್ಪ ಅಲ್ಲಾಡಿಸಿ ಕೊನೆಗೂ ಫೈನಲಿ ತೆಗೆದ್ರು ಹಲ್ಲು. ಫುಲ್ ಖುಷಿ ಆಯಿತು. ಅದಾದಮೇಲೆ ನನ್ನ ಗಾಡಿ ಗಾಡಿ ಆದ್ದರಿಂದ ಸಂಜೆ ಹೋಗಿದ ತಕ್ಷಣ ಚಾರ್ಜ್ ಹಾಕ್ತೀನಿ. ಸೊ 2 days ಒನ್ಸ್ ಅಥವಾ 3 days ಒನ್ಸ್. ಸೊ ಅದಕ್ಕೆ ಚಾರ್ಜ್ ಹಾಕಿ ಮತ್ತು ವಾಕ್ ಮುಗಿಸು ಇವತ್ತಿನ ದಿನ ಹಾಗೆ ಎಂಡ್ ಮಾಡಿದೆ. ಇದಾಗಿತ್ತು ನನ್ನ ಮಿನಿ ವ್ಲಾಗು. ನಾನು ಸಿಗ್ತೀನಿ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.